ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡ್ತಾ ಇರುವ ಅಮೆಜಾನ್ ಪ್ರೈಮಲ್ಲಿ ಟ್ರೆಂಡ್ ಆಗಿರುವ ಲಾಕ್ ಡೌನ್ ವೆಬ್ ಸಿರೀಸ್ ಸಿನಿಮಾದ ಬಗ್ಗೆ. ಈ ಸಿನಿಮಾ ಅನುಪಮ ಪರಮೇಶ್ವರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಈಗ ಕನ್ನಡ ಡಬ್ಬಿಂಗಲ್ಲಿ ಕೂಡ ಲಭ್ಯವಿದೆ. 2020ಯಲ್ಲಿ ಲಾಕ್ಡೌನ್ ಸಮಯದಲ್ಲಿ ಆಗಿದಂಥ ಈ ಕತೆ ಇವಾಗ ಈ ಸಿನಿಮಾ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸಿನಿಮಾ ಕತೆ ಶುರುವಾಗೋದು ಅನಿತಾ ಎಂಬ ಒಬ್ಬ ಮಧ್ಯಮ ವರ್ಗದ ಹುಡುಗಿಯ ಸುತ್ತ ನಡೆಯುತ್ತದೆ. ಕೆಲಸ ಹುಡುಕುತ್ತಿರುವ ಸಮಯದಲ್ಲಿ ಅವಳು ಒಂದು ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ಅವಳ ಜೀವನವನ್ನೇ ಬದಲಿಸುವ ಒಂದು ಘಟನೆ ನಡೆಯುತ್ತದೆ. ಆ ಘಟನೆಯಿಂದ ಚೇತರಿಸಿಕೊಳ್ಳಲು ಮೊದಲೇ ದೇಶಾದ್ಯಂತ ಲಾಕ್ಡೌನ್ ಘೋಷಣೆಯಾಗಿರುತ್ತದೆ. ಮನೆಯವರ ಕಣ್ಣಿಗೆ ಬೀಳದಂತೆ ತನ್ನ ಸಮಸ್ಯೆಯನ್ನು ಅವಳು ಹೇಗೆ ಎದುರಿಸ್ತಾಳೆ ಅನ್ನೋದು, ಆಕೆಯ ಮಾನಸಿಕ ಸ್ಥಿತಿ ಏನಾಗುತ್ತೆ ಅನ್ನೋದು ಸಿನಿಮಾದ ಪ್ರಮುಖ ಹೈಲೈಟ್ ಆಗಿದೆ. ಅನುಪಮ ಪರಮೇಶ್ವರ್ ಅವರು ನಟನೆ ಅದ್ಭುತವಾಗಿ ಬಂದಿದೆ. ಒಬ್ಬ ಹೆಣ್ಣು ಮಗಳು ಅನುಭವಿಸುವ ನೋವು, ಭಯ ಮತ್ತು ಅಸಹಾಯಕತೆ ಅವರನ್ನು ಕಣ್ಣಲ್ಲಿ ತೋರಿಸಿದ್ದಾರೆ. ಚಾರ್ಲಿ ಮತ್ತು ನಿಶೋರಾ ಕೂಡ ತಂದೆ ತಾಯಿ ಪಾತ್ರದಲ್ಲಿ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇನ್ನು ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಂಭಾಷಣೆ ಎಮೋಷ್ನಲ್ ಆಗಿ ತುಂಬ ಸಖತ್ತಾಗಿ ಸ್ಕ್ರೀನ್ ಪ್ಲೇ ವರ್ಕ್ ಆಗಿದೆ ಮತ್ತು ನಮಗೆ ಕತೆ ತುಂಬ ಅತಿ ಹತ್ತಿರದಿಂದನೇ ಕನೆಕ್ಟ್ ಆಗುವಂಥ ಒಂದಿಷ್ಟು ಸೀನ್ಗಳು ಇದರಲ್ಲಿ ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ. ಒಟ್ಟಾರೆ ಇದೊಂದು ಸೀರೀಸ್ ಮತ್ತು ಎಮೋಷ್ನಲ್ ಡ್ರಾಮಾ ಸಿನಿಮಾ ಎಲ್ಲರಿಗೂ ಇಷ್ಟ ಆಗದಿದ್ದರೂ ಸಮಾಜಕ್ಕೆ ಒಂದು ಮುಖ್ಯವಾದಂಥ ಮೆಸೇಜ್ ನೀಡುತ್ತದೆ. ನನ್ನ ರೇಟಿಂಗ್ ಈ ಸಿನಿಮಾಗೆ 3/5. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಬೇಗನೆ ಅಮೆಜಾನ್ ಪ್ರೈಮಲ್ಲಿ ಈ ಒಂದು ವೆಬ್ ಸಿರೀಸ್ ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಆಗಿ ಬಿಡುಗಡೆ ಆಗಿದೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಹಾಗೆ ಇಷ್ಟವಾದರೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.